ಇವತ್ತೇ ಹನುಮಾನ್ ಜಯಂತಿ ಮತ್ತು ಚೈತ್ರ ಹುಣ್ಣಿಮೆ. ಇವತ್ತು ನಿಮ್ಮ ದಿನಚರಿ ಹೇಗಿರಬೇಕು ಎಂದು ನಿನ್ನೆ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಹಾಗಾಗಿ ಕೆಲವು ಅನಿವಾರ್ಯ ಕಾರಣಗಳಿಂದ ಇವತ್ತು ಪೂಜೆ ಮಾಡದಿದ್ದರೂ ಪೂರ್ಣ ಫಲ ಪಡೆಯಲು ಈ ಎರಡು ಕಥೆಗಳನ್ನು ಪೂರ್ತಿಯಾಗಿ ಕೇಳಿ. ಪೂಜೆ ಮಾಡಿದವರು ಈ ಕತೆ ಕೇಳಿದರೆ ದುಪ್ಪಟ್ಟು ಫಲ ಸಿಗುತ್ತದೆ. ಕತೆ ಶುರು ಮಾಡೋಕ್ಕೂ ಮುಂಚೆ ಎಲ್ಲರೂ ಕಮೆಂಟ್ನಲ್ಲಿ ಜೈ ಹನುಮಾನ್ ಎಂದು ಬರೆಯಿರಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಹನುಮನಿಗೆ ಸಂಬಂಧಿಸಿದ ಕತೆ ಮತ್ತು ಇವತ್ತು ಚೈತ್ರ ಹುಣ್ಣಿಮೆ ಆಗಿರುವುದರಿಂದ ಚಿತ್ರಗುಪ್ತನಿಗೆ ಸಂಬಂಧಿಸಿದ ಕತೆ ಕೂಡ ಹೇಳ್ತೀನಿ. ಈ ಎರಡೂ ಕತೆಗಳನ್ನು ಪೂರ್ತಿಯಾಗಿ ಭಕ್ತಿ ಶ್ರದ್ಧೆಯಿಂದ ಕೇಳಿ. ಕತೆ ಶುರು ಮಾಡೋಣ. ಹನುಮಾನ್ ಜಯಂತಿ ಸಂದರ್ಭವಾಗಿ ಅಯೋಧ್ಯೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಪೂಜೆಗಳು ನಡೆಯುತ್ತಿತ್ತು. ಆ ಸಮಯದಲ್ಲಿ ಸೀತಾರಾಮರ ದರ್ಶನ ಪಡೆದುಕೊಳ್ಳಲು ಹನುಮಂತ ಅಯೋಧ್ಯೆಗೆ ಬಂದರು. ಸೀತಾರಾಮರ ಕಾಲನ್ನು ಮುಟ್ಟಿ ಹನುಮ ಅವರ ಆಶೀರ್ವಾದ ಪಡೆದುಕೊಂಡರು. ಆಗ ಶ್ರೀರಾಮ ಹನುಮನೊಂದಿಗೆ, ಹನುಮ, ಇವತ್ತು ನಿನ್ನ ಜನ್ಮದಿನ. ನೀನು ವಾಯುಪುತ್ರ. ಎಷ್ಟು ಬಲಶಾಲಿಯಾದರೂ ನಿನ್ನ ವಿನಯ ಹೋಗಲಿಲ್ಲ. ಈ ದಿನದಂದು ನೀನು ಯಾವ ತಪಸ್ಸು ಮಾಡುತ್ತೀಯಾ ಎಂದು ಕೇಳಿದರು. ಅದಕ್ಕೆ ಹನುಮ, ಪ್ರಭು, ಈ ಹನುಮಾನ್ ಜಯಂತಿ ನನ್ನದಲ್ಲ. ಇದು ನಾನು ಭಕ್ತಿಯಿಂದ ನಿಮ್ಮ ಸೇವೆಯಲ್ಲಿ ಲೀನವಾಗಲು ಹೊಸ ಜನ್ಮ. ಆದರೆ ಈ ದಿನ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿದೆ ಅಂದರು. ಆಗ ಶ್ರೀರಾಮ, ನಿನ್ನ ಪ್ರಶ್ನೆ ಕೇಳು ಹನುಮ ಅಂದರು. ಅದಕ್ಕೆ ಹನುಮ, ಪ್ರಭು, ನಾನು ಅನೇಕ ಯುದ್ಧಗಳನ್ನು ಮಾಡುವ ಶಕ್ತಿ ಹೊಂದಿದ್ದೇನೆ. ಲಂಕಾ ದಹನ ಮಾಡಿದ್ದೇನೆ. ಸಮುದ್ರವನ್ನು ದಾಟಿದ್ದೇನೆ. ಶತ್ರುಗಳನ್ನು ಸಂಹರಿಸಿದ್ದೇನೆ. ಆದರೆ ನನ್ನನ್ನು ಹೆದರಿಸಿದ ಒಂದು ಸಂಘಟನೆ ನಿಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂದರು. ಆಗ ಶ್ರೀರಾಮ, ನಿನ್ನನ್ನು ಹೆದರಿಸಿದ ಸಂಘಟನೆ ಇದೆಯೇ? ನನಗೂ ಕೂಡ ಕುತೂಹಲವಾಗಿದೆ, ಹೇಳು ಹನುಮ ಅಂದರು. ಆಗ ಹನುಮ, ಪ್ರಭು, ಒಂದು ದಿನ ನಾನು ಗಿರಿಪರ್ವತಗಳ ಮಧ್ಯೆ ಸಂಚರಿಸುತ್ತಿದ್ದೆ. ಅಲ್ಲಿ ನನಗೆ ಕುರಿಗಳ ಮಂದೆ ಕಾಣಿಸಿತು. ಅವುಗಳ ಮಧ್ಯೆ ಒಂದು ಗೋಮಾತೆ ಪ್ರಶಾಂತವಾಗಿ ಹುಲ್ಲು ತಿನ್ನುತ್ತಿತ್ತು. ಆ ಸಮಯದಲ್ಲಿ ಎಲ್ಲಿಂದಲೋ ಒಂದು ಕರು ಓಡಿ ಬಂದು ನನ್ನ ಕಾಲನ್ನು ತಾಕಿ ಎಡವಿ ಕೆಳಗೆ ಬಿದ್ದು ಹೋಯಿತು. ನಾನು ನಗುತ್ತಾ ಆ ಕರುವನ್ನು ಎತ್ತಲು ಹೋದಾಗ ಅದರ ತಾಯಿಯಾದ ಗೋಮಾತೆ ನನ್ನನ್ನು ಕೋಪದಿಂದ ದಿಟ್ಟಿಸಿ ನೋಡಿತು. ನನಗೂ ಕೂಡ ಕೋಪ ಬಂತು. ನಿನ್ನ ಕರು ನನ್ನನ್ನು ತಾಕಿ ಕೆಳಗೆ ಬಿದ್ದು ಹೋಯಿತು. ನಾನು ಯಾರೆಂದು ಗೊತ್ತಾ? ನಾನು ವಾಯುಪುತ್ರ, ವಾನರ ವೀರ, ಹನುಮ. ನನ್ನನ್ನು ನೋಡಿದರೆ ನಿನಗೆ ಹೆದರಿಕೆ ಇಲ್ಲವೇ ಎಂದು ಕೇಳಿದೆ. ಅದರ ನಂತರ ಗೋಮಾತೆಯ ಕಣ್ಣಿನಲ್ಲಿ ಕೋಪ ಹೊರಟು ಹೋಯಿತು. ಆದರೆ ಅದರ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳಿತ್ತು. ಆ ಪ್ರಶ್ನೆಗಳು ಏನೆಂದು ನಾನು ನೋಡಿದೆ. ಗೋಮಾತೆ ಅದರ ಮನಸ್ಸಿನಲ್ಲಿ ಈ ರೀತಿ ಅಂದುಕೊಳ್ಳುತ್ತಿತ್ತು, ನೀನು ಎಷ್ಟು ದೊಡ್ಡವನಾದರೂ ಬಲಶಾಲಿಯಾದರೂ ನನಗೇನು? ನನ್ನ ಮಕ್ಕಳನ್ನು ಕಾಪಾಡುವುದು ಅಷ್ಟೇ ನನ್ನ ಕರ್ತವ್ಯ. ಅದು ಕೂಡ ಅರ್ಥವಾಗದೆ ನನ್ನ ಕೋಪವನ್ನು ಅಪಾರ್ಥ ಮಾಡಿಕೊಂಡಿರುವ ನೀನು ಎಂತಹ ಬಲಶಾಲಿ ಎಂದು ಅದರ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿತ್ತು. ಅದರ ಮನಸ್ಸಿನ ಮಾತು ಹಾಗೂ ಅದರ ನೋಟ ನೋಡಿದ ಕೂಡಲೇ ನಿಜಕ್ಕೆ ನನಗೂ ಕೂಡ ತುಂಬಾ ಭಯವಾಯಿತು. ತಪ್ಪಾಗಿ ತಿಳಿದುಕೊಂಡಿದ್ದಕ್ಕಾಗಿ ಗೋಮಾತೆಯ ಮುಂದೆ ಮಂಡಿ ಊರಿ ನಮಸ್ಕರಿಸಿದೆ. ಆ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂದಿತು. ಈ ಲೋಕದಲ್ಲಿ ಶಿವನನ್ನು ಕೂಡ ಕ್ಷಮಿಸುವ ಶಕ್ತಿ ಗೋಮಾತೆಗೆ ಮಾತ್ರ ಇದೆ. ಗೋಮಾತೆಯ ಪಾದಮುದ್ರೆಗಳು ದಿಕ್ಕುಗಳನ್ನು ಪವಿತ್ರವಾಗಿಸುತ್ತದೆ. ನಾನು ಅಹಂಕಾರದಿಂದ ಅದರ ಪ್ರೀತಿಯನ್ನು, ಭಾವನೆಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಅಂದಿನಿಂದ ನಾನು ನನ್ನ ತಪಸ್ಸಿನ ಭಾಗವಾಗಿ ಗೋಮಾತೆಯ ಸೇವೆ ಕೂಡ ಮಾಡಲು ಪ್ರಾರಂಭಿಸಿದೆ. ಗೋಮಾತೆಗೆ ಸ್ನಾನ ಮಾಡಿಸುವುದು, ಹುಲ್ಲು ತಿನಿಸುವುದು, ಪ್ರೀತಿಯಿಂದ ಅದರ ಜೊತೆ ಮಾತನಾಡುವುದು, ಇದೆಲ್ಲವೂ ನನ್ನ ಸಾಧನೆಯ ಭಾಗವಾಯಿತು. ಒಂದು ದಿನ ಗೋಮಾತೆ ನನ್ನ ಹತ್ತಿರ ಹೀಗೆ ಹೇಳಿತು, ನೋಡು ಹನುಮ, ನೀನು ತುಂಬಾ ಶಕ್ತಿಶಾಲಿ. ನೀನು ಕಷ್ಟದಲ್ಲಿದ್ದರೂ ಅಥವಾ ನಿನ್ನ ಭಕ್ತರು ಕಷ್ಟದಲ್ಲಿದ್ದರೂ ಈ ಒಂದು ಮಂತ್ರ ಜಪಿಸಿದರೆ ಅವರ ಕಷ್ಟಗಳೆಲ್ಲ ಬಗೆಹರಿಯುತ್ತದೆ. ಆ ಮಂತ್ರ ಏನೆಂದರೆ, ಶ್ರೀರಾಮ ಜಯ ರಾಮ, ಜಯ ಜಯ ರಾಮ. ಈ ಮಂತ್ರವನ್ನು ಒಂದು ಸಲ ಜಪಿಸಿದರೂ ಕಷ್ಟಗಳು ಬರುವುದಿಲ್ಲ. ಜೀವನದಲ್ಲಿ ದರಿದ್ರ ಬರುವುದಿಲ್ಲ. ಅವರ ದೇಹಕ್ಕೆ ಪಾಪಗಳು ಅಂಟುವುದಿಲ್ಲ ಎಂದು ಹೇಳಿತು.
ಪ್ರಭು, ನನ್ನ ದೇಹಕ್ಕೆ ಬಲ ವಾಯುದೇವರು ಕೊಟ್ಟರು, ಆದರೆ ನನ್ನ ಹೃದಯದಲ್ಲಿ ವಿನಯ ಮಾತ್ರ ಗೋಮಾತೆ ಕಲಿಸಿದಳು. ಹಸು ಕೇವಲ ಒಂದು ಪ್ರಾಣಿಯಲ್ಲ, ಅದು ಕ್ಷಮೆ, ದಯೆ, ಸೇವಾಭಾವನೆಯ ರೂಪ ಅಂದರು. ಆಗ ಶ್ರೀರಾಮ ನಗುತ್ತಾ, ಹನುಮ, ನೀನು ನಿಜಕ್ಕೂ ಗೋಮಾತೆಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಿರುವೆ. ಗೋಮಾತೆ ಎಲ್ಲಾ ದೇವತೆಗಳಿಗೆ ಮಾತೃ ಸ್ವರೂಪ. ಗೋಮಾತೆಯನ್ನು ಗೌರವಿಸುವವರು ಎಲ್ಲಾ ದೇವತೆಗಳನ್ನು ಗೌರವಿಸಿದಂತೆ ಅರ್ಥ ಅಂದರು. ಇನ್ನು ಪಕ್ಕದಲ್ಲಿ ಕುಳಿತಿದ್ದ ಸೀತಾದೇವಿ ಈ ರೀತಿ ಹೇಳಿದರು, ಹನುಮ, ಗೋಮಾತೆಯು ಸೃಷ್ಟಿ ಮತ್ತು ಸಂರಕ್ಷಣೆಗೆ ಬುನಾದಿಯಾಗಿ ಇರುವ ಪವಿತ್ರತೆ. ಹಸುವಿನ ಹಾಲೆ ಮನುಷ್ಯನ ದೇಹಕ್ಕೆ ಪ್ರಾಣ. ಆಕೆಯ ಕ್ಷಮೆಯೇ ಪ್ರಪಂಚಕ್ಕೆ ದಿಕ್ಸೂಚಿ ಅಂದರು. ಹಾಗಾಗಿ ಗೋಮಾತೆಯನ್ನು ಗೌರವಿಸುವುದು ಅಂದರೆ ಪ್ರಪಂಚವನ್ನು ಗೌರವಿಸಿದಂತೆ ಅರ್ಥ. ಗೋಮಾತೆಯಲ್ಲಿ ದಯೆ, ಧರ್ಮ, ಕ್ಷಮೆ, ಆದರಣೆ ಪರಿಪೂರ್ಣವಾಗಿ ಇರುವ ಶಕ್ತಿಗಳು ಇರುತ್ತವೆ. ಶಕ್ತಿಶಾಲಿಯಾದ ಹನುಮಂತನಿಗೆ ವಿನಯ ಕಲಿಸಿದ ಗೋಮಾತೆ ನಮಗೆ ಎಷ್ಟೋ ಪಾಠಗಳನ್ನು ಕಲಿಸುತ್ತಾಳೆ. ಈ ಹನುಮಾನ್ ಜಯಂತಿಯಂದು ನಾವು ಹನುಮನನ್ನು ಪೂಜಿಸುತ್ತಲೇ ಜೊತೆಗೆ ಗೋಮಾತೆಯ ಪವಿತ್ರತೆಯನ್ನು ಕೂಡ ಗುರುತಿಸಬೇಕು. ಗೋಮಾತೆಯ ಸೇವೆ ಮಾಡಬೇಕು, ಗೋವುಗಳನ್ನು ರಕ್ಷಿಸಬೇಕು, ಗೋಶಾಲೆಗೆ ಸಹಾಯ ಮಾಡಬೇಕು. ಆಗ ನಮ್ಮ ಹನುಮನಿಗೆ ನಿಜವಾದ ಘನತೆ ಲಭಿಸುತ್ತದೆ. ಈಗ ಚಿತ್ರಗುಪ್ತನಿಗೆ ಸಂಬಂಧಿಸಿದ ಕತೆ ನೋಡೋಣ. ಚಿತ್ರಗುಪ್ತ ಅಂದರೆ ನಮಗೆ ಯಮಸಭೆಯಲ್ಲಿ ನಮ್ಮ ಪಾಪ ಪುಣ್ಯಗಳನ್ನು ಲೆಕ್ಕ ಹಾಕುವ ದೇವರಂತೆ ಮಾತ್ರ ಗೊತ್ತು. ಆದರೆ ಈಗ ನಾವು ಚಿತ್ರಗುಪ್ತನ ಪೂರ್ತಿ ಸಮಾಚಾರವನ್ನು ತಿಳಿದುಕೊಳ್ಳೋಣ. ನಾವು ಮಾಡಿದ ಪ್ರತಿಯೊಂದು ಕೆಲಸ, ಒಳ್ಳೆಯದಾದರೂ ಕೆಟ್ಟದಾದರೂ, ಯಾರಿಗೂ ಗೊತ್ತಾಗದೇ ಇದ್ದರೂ ಒಬ್ಬರು ಅದನ್ನೆಲ್ಲ ನೋಡುತ್ತಿದ್ದಾರೆ. ಅವರು ಯಾರು ಗೊತ್ತಾ? ಅವರೇ ಚಿತ್ರಗುಪ್ತ. ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮದೇವರು ಈ ಲೋಕವನ್ನು ನಿರ್ಮಿಸಿದಾಗ ಮಾನವರು ಪಾಪ ಪುಣ್ಯಗಳನ್ನು ಮಾಡತೊಡಗಿದರು. ಆದರೆ ಅದನ್ನು ಲೆಕ್ಕ ಹಾಕೋದು ಯಾರಿಗೂ ಸಾಧ್ಯವಾಗಲಿಲ್ಲ. ಆಗ ಬ್ರಹ್ಮನು ತನ್ನ ಚಿತ್ತದಿಂದ, ತನ್ನ ಮನಸ್ಸಿನ ಆಳದಿಂದ ಒಬ್ಬ ದಿವ್ಯ ಶಕ್ತಿಯನ್ನು ಸೃಷ್ಟಿಸಿದರು. ಅವರು ಗುಪ್ತವಾಗಿ ಎಲ್ಲದರ ಲೆಕ್ಕ ಇಡುತ್ತಾರೆ. ಆ ಕಾರಣಕ್ಕಾಗಿ ಅವರಿಗೆ ಈ ಹೆಸರು ಬಂತು. ಚಿತ್ತ ಪ್ಲಸ್ ಗುಪ್ತ = ಚಿತ್ತಗುಪ್ತ. ಇದು ಕಾಲಕ್ರಮೇಣ ಚಿತ್ರಗುಪ್ತ ಎಂದು ಬದಲಾಯಿತು. ಚಿತ್ರಗುಪ್ತ ಕೈಯಲ್ಲಿ ಒಂದು ದಿವ್ಯ ಪುಸ್ತಕ ಇಟ್ಟುಕೊಂಡಿರುತ್ತಾರೆ. ಅದು ಸಾಮಾನ್ಯ ಪುಸ್ತಕವಲ್ಲ, ಅದು ನಮ್ಮ ಜೀವನದ ಸಂಪೂರ್ಣ ದಾಖಲೆ. ನಾವು ಹೇಳಿದ ಸುಳ್ಳು, ನಾವು ಮಾಡಿದ ಸಹಾಯ, ನಾವು ಮಾಡಿದ ದ್ರೋಹ, ನಾವು ಮಾಡಿದ ಪೂಜೆ ಒಂದನ್ನು ಬಿಡದೆ ಎಲ್ಲವನ್ನೂ ಚಿತ್ರಗುಪ್ತ ಬರೆಯುತ್ತಾರೆ. ನಾವು ಒಬ್ಬರೇ ಇದ್ದರೂ, ಕತ್ತಲೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದರೂ, ಯಾರೂ ನೋಡದಿದ್ದರೂ ಚಿತ್ರಗುಪ್ತ ಮಾತ್ರ ನೋಡುತ್ತಾರೆ. ಒಂದು ದಿನ ನಮ್ಮ ಜೀವನ ಮುಗಿಯುತ್ತದೆ. ಆಗ ನಮ್ಮ ಆತ್ಮ ಯಮಲೋಕಕ್ಕೆ ಹೋಗುತ್ತದೆ. ಅಲ್ಲಿ ಯಮಧರ್ಮರಾಜರ ಮುಂದೆ ಚಿತ್ರಗುಪ್ತ ಅವರ ಪುಸ್ತಕವನ್ನು ತೆರೆಯುತ್ತಾರೆ. ಅವರು ಓದುತ್ತಾರೆ, ಈ ವ್ಯಕ್ತಿ ಇಷ್ಟು ಪಾಪ ಮಾಡಿದ್ದಾನೆ, ಇಷ್ಟು ಪುಣ್ಯ ಮಾಡಿದ್ದಾನೆ. ಅದು ಕೇಳಿದ ಮೇಲೆ ಯಮದೇವರು ತೀರ್ಪು ಕೊಡುತ್ತಾರೆ. ಸ್ವರ್ಗಾನ ಅಥವಾ ನರಕಾನ, ಅದು ನಮ್ಮ ಕರ್ಮದ ಮೇಲೆ ಅವಲಂಬಿತವಾಗುತ್ತದೆ. ನಾವು ಎಷ್ಟೋ ಜನರನ್ನು ಮೋಸ ಮಾಡಬಹುದು, ಎಷ್ಟೋ ಜನರ ಮುಂದೆ ನಾಟಕ ಮಾಡಬಹುದು. ಆದರೆ ಚಿತ್ರಗುಪ್ತನಿಂದ ನಾವು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಅವರು ನಮ್ಮ ಮನಸ್ಸನ್ನು ಓದುತ್ತಾರೆ, ನಮ್ಮ ಒಳಗಿನ ಸತ್ಯವನ್ನು ಮಾತ್ರ ನೋಡುತ್ತಾರೆ. ಈ ಕತೆ ನಮಗೆ ಹೇಳೋದು ಏನು ಗೊತ್ತಾ? ಯಾವಾಗಲೂ ಸತ್ಯವಾಗಿ ಬಾಳಬೇಕು, ಯಾರಿಗೂ ಅನ್ಯಾಯ ಮಾಡಬಾರದು, ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಏಕೆಂದರೆ ನಮ್ಮ ಪ್ರತಿಯೊಂದು ಕೆಲಸವೂ ಅಲ್ಲಿ ದಾಖಲಾಗುತ್ತದೆ. ಚಿತ್ರಗುಪ್ತನನ್ನು ಪೂಜಿಸಿದರೆ ಪಾಪಗಳು ಕಡಿಮೆಯಾಗುತ್ತವೆ, ಸತ್ಯ ಮಾರ್ಗದಲ್ಲಿ ನಡೆಯುವ ಬುದ್ಧಿ ಬರುತ್ತದೆ, ಜೀವನದಲ್ಲಿ ಶಿಸ್ತಿನ ಬೆಳವಣಿಗೆ ಆಗುತ್ತದೆ. ಹಾಗಾಗಿ ಇವತ್ತು ಹನುಮನನ್ನು ಪೂಜಿಸುವುದರ ಜೊತೆಗೆ ಚಿತ್ರಗುಪ್ತನನ್ನು ಕೂಡ ಪೂಜಿಸಿ. ನಿಮ್ಮ ಮನೆಯಲ್ಲಿ ಚಿತ್ರಗುಪ್ತನ ಫೋಟೋ ಇಲ್ಲದಿದ್ದರೂ ಪರವಾಗಿಲ್ಲ, ಮನಸ್ಸಿನಲ್ಲಿ ನೆನೆಸಿಕೊಂಡು ಕೈ ಮುಗಿದರೆ ಸರಿಹೋಗುತ್ತದೆ. ಇಂಥ ಪುಣ್ಯ ದಿನದಂದು ಈ 2 ಪುಣ್ಯ ಕಥೆಗಳನ್ನು ಕೇಳಿದ ನೀವು ನಿಜಕ್ಕೂ ಪುಣ್ಯಾತ್ಮರು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.